Hello everyone, welcome back to my channel. ಸೊ ಮೋಸ್ಟ್ ಕಾಮನ್ ಆಗಿ PYQ ಸೀರೀಸನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲೂ ಕೂಡ ಸಮ್ ಆಫ್ ದ ಕ್ವೆಶನ್ ಆ್ಯಂಡ್ ಆನ್ಸರ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅಂತ. ಸೊ ಫಸ್ಟ್ ಕ್ವೆಶನ್ ನಾನೇನು ಮೆನ್ಷನ್ ಮಾಡಿದ್ದೀನಿ, ಅನಾಲಿಸಿಸ್ ಆಫ್ ಪಾಲಿಸೀಸ್ ಇಸ್ ಡನ್ ಆನ್ ದ ಬೇಸಿಸ್ ಆಫ್ ಅಂತ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಪಾಲಿಸೀಸ್ ಅಂತ ಅಂದರೆ ನಥಿಂಗ್, ಬಿಸ್ನೆಸ್ ಪಾಲಿಸೀಸ್ ಅಂತ ಅರ್ಥ. ಯಾಕೆ ಅಂತ ಅಂದರೆ ಈ ಕ್ವೆಶನ್ ಯಾವುದಕ್ಕೆ ರಿಲೇಟ್ ಆಗಿದೆ, ಯಾವ ಚಾಪ್ಟರ್ಗೆ ರಿಲೇಟ್ ಆಗಿದೆ ಅಂತ ಅಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಏನಿದೆ ಅಲ್ವಾ, ಸೊ ಆ ಚಾಪ್ಟರ್ದು ಒಂದು ಕ್ವೆಶನ್ ಇದು. ದಟ್ಸ್ ವೈ ಪಾಲಿಸೀಸ್ ಅಂತ ಅಂದರೆ ನಥಿಂಗ್ ಬಟ್ ಬಿಸ್ನೆಸ್ ಪಾಲಿಸೀಸ್ ಅಂತ. ಸೊ ಅನಾಲಿಸಿಸ್ ಆಫ್ ಪಾಲಿಸೀಸ್ ಡನ್ ಆನ್ ದ ಬೇಸಿಸ್ ಆಫ್ ಯಾವುದ್ರ ಮೇಲೆ ಪಾಲಿಸೀಸ್ನ ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ, ಅನಲೈಸ್ ಮಾಡ್ತಾ ಹೋಗ್ತೀವಿ ಅನ್ನೋದು ಕ್ವೆಶನ್ ಇಲ್ಲಿ. ಸೊ ಮೋಸ್ಟ್ ಕಾಮನ್ ಆಗಿ ಮೆನ್ಷನ್ ಮಾಡಿದ್ದೀನಿ, ಫೋರ್ಕಾಸ್ಟಿಂಗ್, ಚೇಂಜ್ ಅಕಾರ್ಡಿಂಗ್ ಟು ಟೈಮ್, ಬೋತ್ ಎ ಆ್ಯಂಡ್ ಬಿ, ನನ್ ಆಫ್ ದೀಸ್ ಅಂತ. ಸೊ ಏನು ಮಾಡ್ತೀವಿ ನಾವು ಪಾಲಿಸೀಸ್ನ ಯಾವ ಥರ ಅನಲೈಸ್ ಮಾಡ್ತೀವಿ ಅಂತ ಅಂದರೆ ಫೋರ್ಕಾಸ್ಟಿಂಗ್ ಬೇಸಲ್ಲಿ ಮತ್ತು ಚೇಂಜಸ್ ಅಕಾರ್ಡಿಂಗ್ ಟು ಟೈಮ್ ಬೇಸಲ್ಲಿ ಟೈಮ್ ಟು ಟೈಮ್ ಏನು ಚೇಂಜಸ್ ಆಗ್ತಾ ಇರುತ್ತಲ್ವ ಆ ಬೇಸಲ್ಲಿ ನಾವು ಏನು ಮಾಡ್ತೀವಿ, ಪಾಲಿಸೀಸ್ನ ಅನಲೈಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಸಮ್ ಆಫ್ ದ ಎಕ್ಸ್ಪ್ಲನೇಷನ್ ಮೆನ್ಷನ್ ಮಾಡಿದ್ದೀನಿ. ಪಾಲಿಸಿ ಅನಾಲಿಸಿಸ್ ರಿಕ್ವೈರ್ ಫೋರ್ಕಾಸ್ಟಿಂಗ್ ಅಂತ ಅಂದರೆ ಏನು, ಫ್ಯೂಚರ್ ಕಂಡೀಷನ್ನ ಗೆಸ್ ಮಾಡುವಂಥದ್ದು, ಫೋರ್ಕಾಸ್ಟ್ ಮಾಡುವಂಥದ್ದಲ್ವಾ. ಮಾಡಿಫೈಯಿಂಗ್ ಪಾಲಿಸೀಸ್ ಅಕಾರ್ಡಿಂಗ್ ಟು ಚೇಂಜಿಂಗ್ ಸರ್ಕಮ್ಸ್ಟೆನ್ಸಸ್. ಸೊ ಚೇಂಜಿಂಗ್ ಸರ್ಕಮ್ಸ್ಟೆನ್ಸಸ್ ಟೈಮ್ ಟು ಟೈಮ್ ಏನಾಗ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಆ ಒಂದು ಚೇಂಜಸ್ಗೆ ತಕ್ಕಂತೆ ನಾವೇನು ಮಾಡಬೇಕು, ಪಾಲಿಸೀಸ್ನ ಮಾಡಿಫೈ ಮಾಡ್ತಾ ಹೋಗಬೇಕು, ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. ಅದಕ್ಕೋಸ್ಕರ ಸೊ ಪಾಲಿಸೀಸ್ನ ನಾವು ಯಾವ ಥರ ಅನಲೈಸ್ ಮಾಡ್ತೀವಿ ಅಂತ ಅಂದರೆ ಫೋರ್ಕಾಸ್ಟ್ ಕೂಡ ಮಾಡ್ತೀವಿ. ಅಂತ ಅಂದರೆ ಫ್ಯೂಚರ್ ಕಂಡೀಷನ್ನ ಫೋರ್ಕಾಸ್ಟ್ ಮಾಡೋದ್ರ ಜೊತೆಗೆ ಮತ್ತು ಏನು ಟೈಮ್ ಟು ಟೈಮ್ ಚೇಂಜಸ್ ಆಗ್ತಾ ಇದೆ ಅದನ್ನು ಅನಲೈಸ್ ಮಾಡಿ ಮೋಡಿಫೈ ಮಾಡ್ಕೊಳ್ಳೋದ್ರ ಜೊತೆಗೆ ಸೊ ಎರಡೂ ಒಂದು ಬೇಸಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ ಅಂತ. ಸೊ ಐ ಹೋಪ್ ಅಂಡರ್ಸ್ಟುಡ್ ಇಟ್ ಇಸ್ ರೈಟ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಪಾರ್ಟ್ ಆಫ್ ಡೆವಲಪ್ಮೆಂಟ್ ಆಫ್ ಕಾಂಪಿಟೇಟಿವ್ ಎಬಿಲಿಟಿ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲಿ ಯಾವ್ಯಾವುದು ಕಾಂಪಿಟೇಟಿವ್ ಎಬಿಲಿಟಿನ ಡೆವಲಪ್ ಮಾಡ್ಕೊಳ್ಳೋ ಅಂತ ಒಂದು ಪಾರ್ಟ್ ಆಗಿದೆ ಅನ್ನೋದು ಕ್ವೆಶನಲ್ಲಿ ಸಿಂಪಲ್ ಆಗಿ ಅಲ್ವಾ. ಸೊ ಪ್ರಾಡಕ್ಟ್ ಕ್ವಾಲಿಟಿ, ಇಗ್ನೋರೆನ್ಸ್ ಆಫ್ ಕಾಸ್ಟ್, ಲೀಸ್ಟ್ ಕಸ್ಟಮರ್ ಪ್ರಿಫರೆನ್ಸಸ್, ಆಲ್ ಆಫ್ ದ ಎಬೋ ಅಂತ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಒಂದು ಡೆವಲಪ್ಮೆಂಟ್ ಕಾಂಪಿಟೇಟಿವ್ ಎಬಿಲಿಟಿನ ಡೆವಲಪ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ. ಸೊ ಕಾಂಪಿಟೇಟಿವ್ ಎಬಿಲಿಟಿ is improved through better product quality, customer satisfaction, cost efficiency. ಸೊ ಇಗ್ನೋರಿಂಗ್ ಕಾಸ್ಟ್, ಕಸ್ಟಮರ್ ಪ್ರಿಫರೆನ್ಸ್, ವೀಕ್ನೆಸ್ ದ ಕಾಂಪಿಟೇಟಿವ್ನೆಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗುತ್ತೆ, ಕಾಂಪಿಟೇಟಿವ್ ಎಬಿಲಿಟಿನ ನಾವು ಡೆವಲಪ್ ಮಾಡ್ಕೊಳ್ತಾ ಹೋಗಬೇಕು ಅಂತ ಅಂದರೆ ಪ್ರಾಡಕ್ಟ್ ಕ್ವಾಲಿಟಿನ ನಾವು ಏನು ಮಾಡ್ತಾ ಹೋಗಬೇಕು, ಇಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬೇಕು ಅಲ್ವಾ. ಸೊ ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಅಂದರೆ ಕಸ್ಟಮರ್ ಏನಾಗ್ತಾರೆ, ಸ್ಯಾಟಿಸ್ಫೈಡ್ ಆಗ್ತಾರೆ. ಸೊ ಕಸ್ಟಮರ್ ಸ್ಯಾಟಿಸ್ಫೈಡ್ ಆಗ್ತಾರೆ ಮತ್ತು ಕಾಸ್ಟ್ ಬೇಸ್ಡಲ್ಲಿ ಎಫಿಷಿಯೆಂಟ್ ಒಂದು ಪ್ರಾಡಕ್ಟನ್ನು ನಾವು ಏನು ಮಾಡೋಕ್ಕಾಗುತ್ತೆ ಅಂದರೆ ಪ್ರೊವೈಡ್ ಮಾಡೋಕ್ಕಾಗುತ್ತೆ ಕಸ್ಟಮರ್ಸ್ಗೆ. ನಾವು ಕಾಸ್ಟನ್ನು ಇಗ್ನೋರಿಂಗ್ ಆಫ್ ದ ಕಾಸ್ಟ್ ಆಗಿರ್ಬೋದು ಅಥವಾ ಕಸ್ಟಮರ್ ಪ್ರಿಫರೆನ್ಸನ್ನು ಕಡಿಮೆ ಮಾಡಿ ಕನ್ಸಿಡರ್ ಮಾಡ್ತಾ ಇಲ್ಲ ನಾವು ಅಂತ ಅಂದರೆ ಇಲ್ಲಿ ನಾವೇನು ಮಾಡೋಕ್ಕಾಗೋದಿಲ್ಲ, ಕಾಂಪಿಟೇಟಿವ್ ಎಬಿಲಿಟಿನ ಡೆವಲಪ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಸೊ ಕಸ್ಟಮರ್ ಪ್ರಿಫರೆನ್ಸ್ ಅಂತ ಅಂದರೆ ಲೀಸ್ಟ್ ಅಂತ ಇಲ್ಲ ಅಂತ ಅಂದಿದ್ರೆ ಕಸ್ಟಮರ್ ಪ್ರಿಫರೆನ್ಸ್ ಕೂಡ ಏನಾಗುತ್ತೆ, ಇಲ್ಲಿ ಕಾಂಪಿಟೇಟಿವ್ ಎಬಿಲಿಟಿನ ಬಿಲ್ಡ್ ಮಾಡುತ್ತೆ. ಆ್ಯಕ್ಚುಲಿ ಯಾವ ಥರದಲ್ಲಿ ನಾವು ಕಸ್ಟಮರ್ ಪ್ರಿಫರೆನ್ಸ್ ಏನಿದೆ ಅನ್ನೋ ಒಂದು ಬೇಸಲ್ಲಿ ನಾವೇನು ಮಾಡ್ತೀವಿ, ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ಕಸ್ಟಮರ್ ಪ್ರಿಫರೆನ್ಸ್ ಏನಾಗಿರುತ್ತೆ, ಇಲ್ಲಿ ಹೈಲೈಟೆಡ್ ಆಗಿರುತ್ತೆ. ಅದ್ರ ಬೇಸಲ್ಲಿ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿದೆ, ಸೆಲ್ಲಿಂಗ್ ಏನಾಗ್ತಾ ಹೋಗುತ್ತೆ, ಮೋಸ್ಟ್ ಕಾಮನ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ದಾರೆ, ಲೀಸ್ಟ್ ಕಸ್ಟಮರ್ ಪ್ರಿಫರೆನ್ಸ್ ಅಂತ ಅಂದರೆ ಕಸ್ಟಮರ್ ಪ್ರಿಫರೆನ್ಸ್ನ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಕನ್ಸಿಡರ್ ಮಾಡ್ತಾ ಇಲ್ಲ, ಕನ್ಸಿಡರ್ ಮಾಡಿದರೂ ಕೂಡ ತುಂಬ ಕಡಿಮೆ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ. ಸೊ ಆವಾಗ ಕಾಂಪಿಟೇಟಿವ್ ಎಬಿಲಿಟಿ ಬಿಲ್ಡ್ ಆಗುತ್ತಾ, ಯಾವುದೇ ಕಾರಣಕ್ಕೂ ಇಲ್ಲ. ಅದಕ್ಕೋಸ್ಕರ ಪ್ರಾಡಕ್ಟ್ ಕ್ವಾಲಿಟಿ ಆಫ್ ಪ್ರಾಡಕ್ಟನ್ನು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ಅಂತ ಅಂದರೆ ಕಾಂಪಿಟೇಟಿವ್ ಎಬಿಲಿಟಿ ಬಿಲ್ಡ್ ಆಗ್ತಾ ಇದೆ ಅಂತ ಅರ್ಥ ಅಲ್ವಾ. ಸೊ ನೆಕ್ಸ್ಟ್ ಕ್ವೆಶನ್, ದಿಸ್ ಇಸ್ 13 ಕ್ವೆಶನ್. ಆ್ಯಕ್ಚುಲಿ 1 to 10 ಕ್ವೆಶನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ನ ವಿಸಿಟ್ ಮಾಡಿ ಆ ವಿಡಿಯೋನು ಕೂಡ ವಾಚ್ ಮಾಡಿ. ಅದ್ರ ಜೊತೆಗೆ ಇಂಪಾರ್ಟೆಂಟ್ MCQs ಏನಿದೆ, PYQs ಏನಿದೆ ಅದನ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿ PYQ ಸಿರೀಸ್ ಅಂತಲೇ ಮಾಡ್ತಾ ಇದ್ದೀನಿ. ಸೊ ಮೋಸ್ಟ್ ಕಾಮನ್ ಆಗಿ ಕೆಸೆಟ್ ಎಕ್ಸಾಮ್ ಕೂಡ ಅನೌನ್ಸ್ ಆಗಿದೆ, ಅಕ್ಟೋಬರಲ್ಲಿ ಶೆಡ್ಯೂಲ್ ಆಗಿದೆ. ಅದ್ರ ಜೊತೆಗೆ UGC ನೆಟ್ ಎಕ್ಸಾಮ್ ಆಲ್ರೆಡಿ ಕಂಡಕ್ಟಿಂಗ್ ಅಲ್ವಾ. ಸೊ ಅದಕ್ಕಂತೂ ಇವಾಗ ಆಗ್ತಾ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಕೆಸೆಟ್ ಎಕ್ಸಾಮಿನೇಷನ್ಗಾದರೂ ಪ್ರಾಪರ್ ಆಗಿ ಪ್ರಿಪೇರ್ ಆಗಿ, ಅದರಲ್ಲಿ ಶಾರ್ಟ್ಲಿ ದೇ ಆರ್ ಗೋಯಿಂಗ್ ಟು ಅನೌನ್ಸ್ ದಟ್, ದೇ ಆರ್ ಗೋಯಿಂಗ್ ಟು ಕಾಲ್ ದಟ್ ಅಲ್ವಾ, ಅಸಿಸ್ಟೆಂಟ್ ಪ್ರೊಫೆಸರ್ PU ಲೆಕ್ಚರ್ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲದಕ್ಕೂ ಕೂಡ ಪ್ರಿಪರೇಷನ್ ಇವಾಗಿಂದಾನೇ ಸ್ಟಾರ್ಟ್ ಮಾಡಬೇಕು. ಸೊ ಯಾವಾಗ ನೋಟಿಫಿಕೇಶನ್ ಆಗುತ್ತೆ, ನೋಟಿಫಿಕೇಶನ್ ಆದಮೇಲೆ ನಾವು ಸ್ಟಡಿ ಮಾಡ್ತೀವಿ ಅಂತ ಅಂದರೆ ನಮ್ಮ ಹತ್ರ ಎಲ್ಲ ಸಿಲೆಬಸ್ನು ಕವರ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಬಿಗಿನಿಂಗಿಂದನೇ ಪ್ರಿಪ್ರೇಷನ್ ತುಂಬ ಚೆನ್ನಾಗಿದ್ದರೆ, ನಾವು ಫೋಕಸ್ಡ್ ಆಗಿದ್ದರೆ ಏನು ಮಾಡ್ಬೋದು, ಯಾವುದೇ ಎಕ್ಸಾಮ್ ಆದರೂ ಈಸಿಯಾಗಿ ಕ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರ ಸೊ ಈ PYQ ಸೀರೀಸ್ ಏನಿದೆ ಅಲ್ವಾ, ಈ ಒಂದು ಸೀರೀಸ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಐ ಹೋಪ್ ದಟ್. ಅದರ ಜೊತೆಗೆ
ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ ಅಂತ ಹೇಳ್ತಾ ಈ ಕ್ವೆಶನ್ನಲ್ಲಿ ಏನು ಮೆನ್ಷನ್ ಆಗಿದೆ ಅಂತ ನೋಡ್ತಾ ಹೋಗೋಣ. ಡ್ಯಾಶ್ ಆರ್ ಎ ಫೀಚರ್ ಆಫ್ ದ ಮೈಕ್ರೋ ಎನ್ವಿರಾನ್ಮೆಂಟ್ ಆಫ್ ಆನ್ ಆರ್ಗನೈಸೇಷನ್ ಅಂತ ಇದೆ. ಅಂದರೆ ಇಲ್ಲಿ ಯಾವುದ್ರ ಮೇಲೆ ಕ್ವೆಶನ್ನ ಫ್ರೇಮ್ ಮಾಡಿದ್ದಾರೆ, ಮೈಕ್ರೋ ಎನ್ವಿರಾನ್ಮೆಂಟ್ ಫೀಚರ್ಸ್ ಬಗ್ಗೆ ಕ್ವೆಶನ್ನ ಫ್ರೇಮ್ ಮಾಡ್ತಾ ಹೋಗಿದ್ದಾರೆ ಅಲ್ವಾ. ಸೊ ಲೀಗಲ್ ಫ್ಯಾಕ್ಟರ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್, ಸೋಷಿಯಲ್ ಫ್ಯಾಕ್ಟರ್ಸ್ ಆ್ಯಂಡ್ ಕಸ್ಟಮರ್ಸ್. ಸೊ ಇದರಲ್ಲಿ ಯಾವುದು ಮೈಕ್ರೋ ಎನ್ವಿರಾನ್ಮೆಂಟ್, ಮೋಸ್ಟ್ ಕಾಮನ್ ಆಗಿ ಟೈಪ್ಸ್ ಆಫ್ ದಟ್ ಅಂತ ಬಂದಾಗ ಮೈಕ್ರೋ ಎನ್ವಿರಾನ್ಮೆಂಟ್ ಮತ್ತು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂತ ಇರುತ್ತೆ ಅಲ್ವಾ. ಸೊ ಮೈಕ್ರೋ ಎನ್ವಿರಾನ್ಮೆಂಟ್ ಯಾವುದು, ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಯಾವುದು ಅನ್ನೋದನ್ನ ಗೊತ್ತಿರಬೇಕು. ಸೊ ಮೈಕ್ರೋ ಎನ್ವಿರಾನ್ಮೆಂಟ್ ಮತ್ತು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಬಗ್ಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಇಲ್ಲಿ ಫೀಚರ್ನ ನೋಡ್ತಾ ಹೋಗೋಣ. ದೀಸ್ ಲೀಗಲ್ ಫ್ಯಾಕ್ಟರ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್, ಸೋಷಿಯಲ್ ಫ್ಯಾಕ್ಟರ್ಸ್ ಇವೆಲ್ಲದು ಯಾವ್ದ್ರ ಅಂಡರಲ್ಲಿ ಬರುತ್ತೆ, ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಬರುತ್ತೆ. ಸೊ ಮೋಸ್ಟ್ ಕಾಮನ್ ಆಗಿ ಮ್ಯಾಕ್ರೋ ಎಕನಾಮಿಕ್ಸ್ ಏನಿದೆ ಅಲ್ವಾ, ಸೋಷಿಯಲ್ ಫ್ಯಾಕ್ಟರ್ಸ್ ಅನ್ಕಂಟ್ರೋಲೇಬಲ್ ಕೂಡ ಆಗಿರುತ್ತೆ. ಈ ಒಂದು ಕಸ್ಟಮರ್ಸ್ ಏನಿದ್ದಾರೆ ಇವ್ರು ಯಾವುದರಲ್ಲಿ ಬರ್ತಾರೆ, ಮೈಕ್ರೋ ಎನ್ವಿರಾನ್ಮೆಂಟಲ್ಲಿ ಬರ್ತಾರೆ. ಯಾಕೆ, ಅವ್ರು ಏನಾಗಿರ್ತಾರೆ ಇಲ್ಲಿ ಡೈರೆಕ್ಟ್ ಆಗಿ ಬಿಸ್ನೆಸ್ಗೆ ಅಫೆಕ್ಟ್ ಆಗ್ತಾ ಇರ್ತಾರೆ. ಈ ಲೀಗಲ್ ಫ್ಯಾಕ್ಟರ್ಸು, ಎಕನಾಮಿಕ್ ಫ್ಯಾಕ್ಟರ್ಸ್, ಸೋಷಿಯಲ್ ಫ್ಯಾಕ್ಟರ್ಸ್ ಸೊ ಇಂಡೈರೆಕ್ಟ್ ಆಗಿ ಬಿಸ್ನೆಸ್ಗೆ ಏನಾಗುತ್ತೆ, ಎಫೆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ಕಸ್ಟಮರ್ಸು ಮತ್ತು ಪ್ರೊಡಕ್ಷನ್ ವಿಂಗ್ ಏನಿದೆ ಅಲ್ವಾ, ಬಿಸ್ನೆಸ್ ಏನಿದೆ ಅಲ್ವಾ, ಅಲ್ಲಿ ಡೈರೆಕ್ಟ್ ಲಿಂಕ್ ಬಿಲ್ಡ್ ಆಗಿರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಇಲ್ಲಿ ಮೈಕ್ರೋ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಕ್ಯಾರೆಕ್ಟರಿಸ್ಟಿಕ್ಸ್ ಸಚ್ ಆಸ್ ಏಜ್, ಇನ್ಕಮ್ ಆರ್ ಜೆಂಡರ್ ಆರ್ ಎಕ್ಸಾಂಪಲ್ಸ್ ಆಫ್ ಡ್ಯಾಶ್ ಅಂತ ಮೆನ್ಷನ್ ಆಗಿದೆ ಇಲ್ಲಿ. ಅಂತ ಅಂದರೆ ಇದೆಲ್ಲದೂ ಕೂಡ ಯಾವ ಒಂದರ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ, ಹೌಸ್ ಹೋಲ್ಡ್ ಪ್ಯಾಟರ್ನ್ಸ್ ಆಗಿರುತ್ತೋ, ಡೆಮೋಗ್ರಾಫಿಕ್ಸ್ ಆಗಿರುತ್ತೋ, ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೋ, ಸೋಷಿಯೋ ಕಲ್ಚರಲ್ ಎನ್ವಿರಾನ್ಮೆಂಟ್ ಆಗಿರುತ್ತೋ ಅಂತ. ಸೊ ಮೋಸ್ಟ್ ಕಾಮನ್ ಆಗಿ ಏಜ್, ಇನ್ಕಮ್ ಮತ್ತು ಜೆಂಡರ್ ಅಂತ ಬಂದರೆ ಅದೇನಾಗಿರುತ್ತೆ, ಡೆಮೋಗ್ರಾಫಿಕ್ಸ್ ನೇಚರ್ ಆಗಿರುತ್ತೆ, ಡೆಮೋಗ್ರಾಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಸೊ ಯಾವ್ಯಾವ್ದಿರುತ್ತೆ ಡೆಮೋಗ್ರಾಫಿಕ್ ಅಂತ ಅಂದರೆ, ಸೊ ಡೆಮೋಗ್ರಾಫಿಕ್ ಅಂತ ಅಂದರೆ ನೋಡಿ, ಏಜ್ ಇರುತ್ತೆ, ಪರ್ಸನ್ ಏಜ್ ಅಲ್ವಾ. ಸೊ ಪರ್ಸನ್ ಜೆಂಡರ್ ಇರುತ್ತೆ, ಇನ್ಕಮ್ ಆಫ್ ದ ಪರ್ಸನ್ ಇರುತ್ತೆ, ಎಜುಕೇಷನ್ ಆಫ್ ದ ಪೀಪಲ್, ಆಕ್ಯುಪೇಷನ್ ಆಫ್ ದ ಪೀಪಲ್, ಅದ್ರ ಜೊತೆಗೆ ಪಾಪ್ಯುಲೇಷನ್ನು ಕೂಡ ಯಾವುದ್ರ ಅಂಡರಲ್ಲಿ ಬರುತ್ತೆ, ಇಲ್ಲಿ ಡೆಮೋಗ್ರಾಫಿಕ್ ಫ್ಯಾಕ್ಟರ್ಸ್ ಅಂಡರಲ್ಲೇ ಬರುತ್ತೆ. ಸೊ ಹೌಸ್ ಹೋಲ್ಡ್ ಪ್ಯಾಟರ್ನ್ಸು, ಇನ್ಕಮ್ ಡಿಸ್ಟ್ರಿಬ್ಯೂಷನು, ಸೋಷಿಯೋ ಕಲ್ಚರಲ್ ಎನ್ವಿರಾನ್ಮೆಂಟ್, ಟೋಟಲಿ ಇದೆಲ್ಲದೂ ಕೂಡ ಏನಾಗಿರುತ್ತೆ, ಇಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಏಜ್, ಇನ್ಕಮ್, ಜೆಂಡರ್ ಅಂತ ಯಾವ ಕಡೆ ಎಲ್ಲಿ ಮೆನ್ಷನ್ ಆದರೂ ಕೂಡ ಅದು ಯಾವುದು ಡೆಮೋಗ್ರಾಫಿಕ್ ಫೀಚರ್ ಅಂತಲೇ ಹೇಳ್ಬೋದು, ಡೆಮೋಗ್ರಾಫಿಕ್ ಫೀಚರ್ ಆರ್ ಡೆಮೋಗ್ರಾಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇಲ್ಲಿ ಮತ್ತೆ ರಿಪೀಟೆಡ್ ಕ್ವೆಶನ್, ಮೈಕ್ರೋ ಎನ್ವಿರಾನ್ಮೆಂಟ್ ಬಗ್ಗೆ ಮೆನ್ಷನ್ ಆಗಿದೆ ಇಲ್ಲಿ. ಸೊ ಇದರಲ್ಲಿ ಫೀಚರ್ ಯಾವುದು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಫೀಚರ್ ಆಫ್ ದ ಮೈಕ್ರೋ ಎನ್ವಿರಾನ್ಮೆಂಟ್ ಆಫ್ ಎನ್ ಅಂತ ಅಂದರೆ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ ಅಲ್ವಾ. ಸೊ ಅದನ್ನು ನಾವೇನು ಮಾಡ್ತೀವಿ, ಮೈಕ್ರೋ ಎನ್ವಿರಾನ್ಮೆಂಟ್ ಅಂತ ಕರಿತಾ ಇದ್ದೀವಿ. ಸೊ ಡಿಸ್ಟ್ರಿಬ್ಯೂಷನ್ ಚಾನಲ್ ಫ್ಯಾಕ್ಟರ್ಸ್, ಸೋಷಿಯೋ ಫ್ಯಾಕ್ಟರ್ಸ್, ಎಕನಾಮಿಕ್ ಫ್ಯಾಕ್ಟರ್, ಆಲ್ ಆಫ್ ದ ಎಬೋ. ಪ್ರೀವಿಯಸ್ ಒಂದು ಸ್ಲೈಡಲ್ಲಿ ಕೂಡ ನಾನು ಹೇಳಿದ್ದೀನಿ, ಸೋಷಿಯಲ್ ಫ್ಯಾಕ್ಟರ್ಸು ಮತ್ತು ಎಕನಾಮಿಕ್ ಫ್ಯಾಕ್ಟರ್ಸು ಮ್ಯಾಕ್ರೋ ಎನ್ವಿರಾನ್ಮೆಂಟಲ್ಲಿ ಬರುತ್ತೆ. ಡೈರೆಕ್ಟ್ ಲಿಂಕ್ ಇರೋದಿಲ್ಲ ಅಲ್ಲಿ ಬಿಸ್ನೆಸ್ಗೂ ಮತ್ತು ಇದಕ್ಕೂ ಡೈರೆಕ್ಟ್ ಎಫೆಕ್ಟ್ ಆಗುವಂಥದ್ದಲ್ಲ. ಡಿಸ್ಟ್ರಿಬ್ಯೂಷನ್ ಚಾನಲ್ ಫ್ಯಾಕ್ಟರ್ಸ್ ಅಂತ ಅಂದರೆ ಏನು, ಇವಾಗ ಡಿಸ್ಟ್ರಿಬ್ಯೂಷನ್ ಚಾನಲ್ ಅಂತ ಅಂದರೆ ಈಗ ಪ್ರೊಡಕ್ಷನ್ ಯೂನಿಟ್ಟಿಂದ ಟಿಲ್ ಮಾರ್ಕೆಟ್ ಅಲ್ವಾ. ಸೊ ಅಲ್ಲಿ ಯಾರ್ಯಾರು ಬರ್ತಾರೆ ಅದನ್ನು ನಾವೇನಂತ ಕರಿತೀವಿ, ಡಿಸ್ಟ್ರಿಬ್ಯೂಷನ್ ಚಾನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಯಾರ್ಯಾರು ಬರ್ತಾರೆ, ಮೋಸ್ಟ್ ಕಾಮನ್ ಆಗಿ ಸಪ್ಲೈಯರ್ಸ್ ಬರ್ತಾರೆ, ಕಸ್ಟಮರ್ಸ್ ಬರ್ತಾರೆ, ಕಾಂಪಿಟೇಟರ್ಸ್ ಇರ್ತಾರೆ ಅಲ್ವಾ. ಅಂದರೆ ಮಾರ್ಕೆಟಿಂಗ್, ಪ್ರೊಡಕ್ಷನ್ ವಿಂಗಿಂದ ಮಾರ್ಕೆಟಿಂಗ್ ತನಕ ಕಾಂಪಿಟೇಟರ್ಸ್ ಅಂತೂ ಇದ್ದೇ ಇರ್ತಾರೆ. ಸೊ ಅದನ್ನು ಮಾರ್ಕೆಟಿಗೆ ತೊಗೊಂಡೋಗಿದ್ದೀವಿ ಅಂದರೆ ಪರ್ಚೇಸ್ ಮಾಡೋಕ್ಕೆ ಕಸ್ಟಮರ್ಸ್ ತುಂಬ ಇಂಪಾರ್ಟೆಂಟ್. ಸೊ ಪ್ರೊಡಕ್ಷನ್ ವಿಂಗಿಂದ ಅದನ್ನು ಮಾರ್ಕೆಟಿಗೆ ರೀಚ್ ಮಾಡೋರು ಯಾರು, ಸಪ್ಲೈಯರ್ಸ್ ಆಗಿರ್ತಾರೆ. ಸೊ ಇವರೆಲ್ಲದ್ರ ಜೊತೆಗೆ ಏನಿರುತ್ತೆ, ಒಂದು ಡೈರೆಕ್ಟ್ ಕನೆಕ್ಷನ್ ಇರುತ್ತೆ. ಸೊ ಡೈರೆಕ್ಟಾಗಿ ಅವ್ರು ಏನು ಮಾಡ್ತಾರೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ಗೆ ಎಫೆಕ್ಟ್ ಆಗೋ ಥರದವ್ರು ಆಗಿರ್ತಾರೆ. ಸೊ ಇವೆಲ್ಲದನ್ನು ಸೇರಿ ನಾವೇನಂತ ಕರಿತಿದ್ದೀವಿ, ಇಲ್ಲಿ ಡಿಸ್ಟ್ರಿಬ್ಯೂಷನ್ ಚಾನಲ್ ಫ್ಯಾಕ್ಟರ್ಸ್ ಅಂತ ಕರಿತಿದ್ದೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಮೈಕ್ರೋ ಎನ್ವಿರಾನ್ಮೆಂಟ್. ಸೊ ನೆಕ್ಸ್ಟ್ ಒನ್, ಗ್ಲೋಬಲೈಸೇಷನ್ ಬಗ್ಗೆ ಬಂದಿದೆ. ಅದನ್ನು ಯಾವುದಕ್ಕೆ ಕನೆಕ್ಟ್ ಮಾಡಿದ್ದಾರೆ, ಮ್ಯಾಕ್ರೋ ಎನ್ವಿರಾನ್ಮೆಂಟ್ಗೆ ಕನೆಕ್ಟ್ ಮಾಡಿದ್ದಾರೆ ಇಲ್ಲಿ. ಗ್ಲೋಬಲೈಸೇಷನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಿಚ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ ಅಂತ. ಸೊ ಇಲ್ಲಿ ಗ್ಲೋಬಲೈಸೇಷನ್ನು ಯಾವ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಗೆ ಎಕ್ಸಾಂಪಲ್ ಆಗಿದೆ. ಸೊ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂತ ಅಂದರೆ ನಾನು ಹೇಳಿದೆ ಅನ್ಕಂಟ್ರೋಲೇಬಲ್ ಆಗಿರುತ್ತೆ, ಡೈರೆಕ್ಟ್ ಲಿಂಕ್ ಇರೋದಿಲ್ಲ ಬಿಸ್ನೆಸ್ ಆರ್ಗನೈಸೇಷನ್ ಜೊತೆಗೆ ಅಂತ ಆಲ್ರೆಡಿ ಹೇಳಿದ್ದೀನಿ ಅಲ್ವಾ. ಸೊ ಇದರಲ್ಲಿ ಯಾವುದ್ರ ಜೊತೆಗೆ ಗ್ಲೋಬಲೈಸೇಷನ್ ಕನೆಕ್ಟ್ ಆಗಿರುತ್ತೆ. ಸೊ ಗ್ಲೋಬಲೈಸೇಷನ್ ಅಂತ ಅಂದರೆ ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಅಲ್ವಾ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್ ಇದು. ಇಲ್ಲಿ ಎಕನಾಮಿಕ್ ಸಿಸ್ಟಮ್ಗೂ ಸೋಷಿಯಲ್ ಸಿಸ್ಟಮ್, ಪೊಲಿಟಿಕಲ್, ಟೆಕ್ನಾಲಜಿಕಲ್ ಅಂತ ಮೆನ್ಷನ್ ಆಗಿದೆ. ಸೊ ಗ್ಲೋಬಲೈಸೇಷನ್ ಏನಾಗಿರುತ್ತೆ, ಮೇಜರ್ ಆಗಿ ಇದು ಅಸೋಸಿಯೇಟ್ ಆಗಿರೋದು ಎಲ್ಲಿ ಅಂತ ಅಂದರೆ ಎಕನಾಮಿಕ್ ಇಂಟಿಗ್ರೇಷನ್ ಆಫ್ ದ
ಮಾರ್ಕೆಟ್ ಅಂತ. ಅದರಲ್ಲಿ ಎಕನಾಮಿಕ್ ಇಂಟಿಗ್ರೇಷನ್ ಅಂತ ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ ಕೇಳಿ. ಅಲ್ಲಿ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ, ಅಂದರೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ, ಫಾರಿನ್ ಇನ್ವೆಸ್ಟ್ಮೆಂಟ್ಗಳಿರುತ್ತೆ ಅಲ್ವಾ. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಡಿಸ್ಕಸ್ ಮಾಡಿದ್ದೀವಿ, ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಡಿಸ್ಕಸ್ ಮಾಡಿದ್ದೀವಿ. ಸೊ ರಿಮೈನಿಂಗ್ ಸಮ್ ಆಫ್ ದ ಅದರ್ ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ಗಳಿರುತ್ತೆ. ಸೊ ಇಲ್ಲಿ ಅದು ಎಲ್ಲದೂ ಕೂಡ ಈಗ ಇನ್ವೆಸ್ಟ್ಮೆಂಟ್ಗಳಾಗಿರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿರ್ಬೋದು, ಅದೆಲ್ಲದಕ್ಕೂ ಯಾವ್ದು ರಿಲೇಟೆಡ್ ಆಗಿರುತ್ತೆ ಅಂತ ಅಂದರೆ ಎಕನಾಮಿಕ್ ಫ್ಯಾಕ್ಟರ್ ರಿಲೇಟೆಡ್ ಆಗಿರುತ್ತೆ ಅಲ್ವಾ. ಸೊ ಗ್ಲೋಬಲೈಸೇಷನ್ ಏನಾಗಿದೆ, ಎಕನಾಮಿಕ್ ಅನ್ನೋಂಥ ಒಂದು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಗೆ ಎಕ್ಸಾಂಪಲ್ ಆಗಿದೆ. ರಿಮೈನಿಂಗ್ ಎಲ್ಲದು ಕೂಡ ಎಲ್ಲಿ ಬರುತ್ತೆ, ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಬರುತ್ತೆ. ಬಟ್ ಗ್ಲೋಬಲೈಸೇಷನ್ ಅಂತ ಬಂದಾಗ, ಈಗ ಸೋಷಿಯಲ್ ಪೊಲಿಟಿಕಲ್ ಅಂತ ಬಂದಾಗ ಡೊಮೆಸ್ಟಿಕ್, ಅದು ಗ್ಲೋಬಲ್ ವರ್ಲ್ಡ್ ಅಥವಾ ಇಂಟರ್ನ್ಯಾಷನಲ್ ಬೇಸ್ಡಲ್ಲಿ ಅದು ಬರೋದಿಲ್ಲ ಅಲ್ವಾ. ಬಟ್ ಎಕನಾಮಿಕ್ ಏನಾಗುತ್ತೆ, ಡೊಮೆಸ್ಟಿಕ್ಕಿಗೂ ಇನ್ಕ್ಲೂಡ್ ಆಗಿರುತ್ತೆ. ಅದ್ರ ಜೊತೆಗೆ ಗ್ಲೋಬಲೈಸೇಷನ್ ಇಂಟರ್ನ್ಯಾಷನಲ್ ಬೇಸ್ಡ್ ಅಂತ ಬಂದಾಗ ಕೂಡ ಎಕನಾಮಿಕಲ್ ಆಕ್ಟಿವಿಟೀಸ್ ಮೋಸ್ಟ್ ಕಾಮನ್ ಆಗಿ ಎಕ್ಸಾಂಪಲ್ ಆಗಿರುತ್ತೆ ಯಾವುದಕ್ಕೆ, ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಫ್ಯಾಕ್ಟರಲ್ಲಿ. ಸೊ ಐ ಹೋಪ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ, 17 ಕ್ವೆಶನ್ ಅಲ್ವಾ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಎನ್ವಿರಾನ್ಮೆಂಟಲ್ ಫೋರ್ಸ್ ವಿಚ್ ಮಸ್ಟ್ ಬಿ ಮಾನಿಟರ್ಡ್ ಬೈ ಮಾರ್ಕೆಟರ್ಸ್ ಅಂತ ಇದೆ. ಇಲ್ಲಿ ಯಾವುದನ್ನು ಹೈಲೈಟ್ ಮಾಡಿ ನಾವು ಫೋಕಸ್ ಮಾಡಬೇಕು, ನಾಟ್ ಅಂತ ಕೇಳಿದ್ದಾರೆ. ಅಂದರೆ ಯಾವುದು ಎನ್ವಿರಾನ್ಮೆಂಟಲ್ ಫೋರ್ಸ್ ಅಂತ ಕೇಳಿಲ್ಲ, ಯಾವುದು ಎನ್ವಿರಾನ್ಮೆಂಟಲ್ ಫೋರ್ಸ್ ಅಲ್ಲ ಅಂತ ಕೇಳಿದ್ದಾರೆ. ಯಾವುದಕ್ಕೆ, ವಿಚ್ ಮಸ್ಟ್ ಬಿ ಮಾನಿಟರ್ ಬೈ ಮಾರ್ಕೆಟರ್ಸ್. ಸೊ ಮಾರ್ಕೆಟರ್ಸ್ ಏನು ಮಾನಿಟರ್ ಮಾಡ್ತಾ ಇದ್ದಾರೋ ಅದರಲ್ಲಿ ಯಾವುದು ಎನ್ವಿರಾನ್ಮೆಂಟಲ್ ಫೋರ್ಸ್ ಅಲ್ಲ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಡೆಮೋಗ್ರಾಫಿಕ್, ನ್ಯಾಚುರಲ್, ಪೊಲಿಟಿಕಲ್ ಆ್ಯಂಡ್ ಲೀಗಲ್ ಆ್ಯಂಡ್ ಮೆಗಾ ಟ್ರೆಂಡ್ಸ್ ಅಂತ ಮೆನ್ಷನ್ ಆಗಿದೆ ಇಲ್ಲಿ. ಸೊ ಎನ್ವಿರಾನ್ಮೆಂಟಲ್ ಫೋರ್ಸಲ್ಲಿ ಮೋಸ್ಟ್ ಕಾಮನ್ ಆಗಿ ಡೆಮೋಗ್ರಾಫಿಕ್ ಬರುತ್ತೆ. ಪ್ರೀವಿಯಸ್ ಸ್ಲೈಡಲ್ಲಿ ಕೂಡ ನಾನು ಹೇಳಿದ್ದೀನಿ, ಏಜು, ಜೆಂಡರ್ ಇವೆಲ್ಲ ಏನಿರುತ್ತೆ ಅಲ್ವಾ ಅದು. ಸೊ ನ್ಯಾಚುರಲ್ ಅಂತ ಬಂದಾಗ ನ್ಯಾಚುರಲ್ ಮೋಸ್ಟ್ ಕಾಮನ್ ಆಗಿ ಅಂಡರ್ಸ್ಟುಡ್ ಐ ಥಿಂಕ್. ಸೊ ಪೊಲಿಟಿಕಲ್ ಮತ್ತು ಲೀಗಲ್ ಅಂತ ಬಂದಾಗ ಇವೆಲ್ಲ ಏನು, ಸ್ಟ್ಯಾಂಡರ್ಡ್ ಎನ್ವಿರಾನ್ಮೆಂಟಲ್ ಫೋರ್ಸಸ್ ಅಂತ. ಸೊ ಸ್ಟ್ಯಾಂಡರ್ಡ್ ಎನ್ವಿರಾನ್ಮೆಂಟಲ್ ಫೋರ್ಸಸ್ ಏನಾಗಿರುತ್ತೆ, ಮಾನಿಟರ್ಡ್ ಬೈ ದ ಮಾರ್ಕೆಟರ್ಸ್. ಸೊ ಡೆಮೋಗ್ರಾಫಿಕ್ನು ಯಾರು ಮಾನಿಟರ್ ಮಾಡ್ತಾರೆ, ಮಾರ್ಕೆಟರ್ಸ್ ಮಾನಿಟರ್ ಮಾಡ್ತಾ ಹೋಗ್ತಾರೆ. ನ್ಯಾಚುರಲನ್ನು ಯಾರು ಮಾನಿಟರ್ ಮಾಡ್ತಾರೆ, ನ್ಯಾಚುರಲ್ ಫೋರ್ಸಸ್ನ ಯಾರು ಮಾನಿಟರ್ ಮಾಡ್ತಾರೆ, ಮಾರ್ಕೆಟರ್ಸ್ ಮಾಡ್ತಾರೆ. ಪೊಲಿಟಿಕಲ್ ಮತ್ತು ಲೀಗಲ್ ಇಶ್ಯೂಸನ್ನು ಕೂಡ ಅವ್ರು ಏನು ಮಾಡ್ತಾರೆ, ಇಲ್ಲಿ ಮೋಸ್ಟ್ ಕಾಮನ್ ಆಗಿ ಮಾನಿಟರ್ ಮಾಡ್ತಾರೆ. ಸೊ ಮೆಗಾ ಟ್ರೆಂಡ್ಸ್ ಅಂತ ಇದೆ ಅಲ್ವಾ. ಸೊ ಮೆಗಾ ಟ್ರೆಂಡ್ಸ್ ಅನ್ನೋದೇನಿದೆ ಅದು ಬ್ರಾಡ್ ಡೆವಲಪ್ಮೆಂಟಲ್ ಫೋರ್ಸ್ ಆ್ಯಕ್ಚುಲಿ ಅದು. ಸೊ ಬ್ರಾಡ್ ಡೆವಲಪ್ಮೆಂಟ್ಸ್ ರಾದರ್ ದನ್ ಬೇಸಿಕ್ ಎನ್ವಿರಾನ್ಮೆಂಟಲ್ ಫೋರ್ಸ್ ಕ್ಯಾಟಗರಿ ಅಂತ. ಸೊ ಇದೆಲ್ಲದು ಕೂಡ ನಮಗೆ ಬೇಸಿಕ್ ಫೋರ್ಸ್ ಅಂತ ಕರಿತೀವಿ ನಾವು, ಬೇಸಿಕ್ ಎನ್ವಿರಾನ್ಮೆಂಟಲ್ ಫೋರ್ಸ್ ಅಂತ ಕರಿತೀವಿ. ಬಟ್ ಈ ಮೆಗಾ ಟ್ರೆಂಡ್ಸ್ ಅನ್ನೋದೇನಿದೆ ಅಲ್ವಾ, ಟ್ರೆಂಡಿಂಗ್ ಅಪ್ಡೇಟೆಡ್ ಏನಿದೆ ಅಲ್ವಾ, ಸೊ ಅದು ಏನಾಗಿರುತ್ತೆ ಇಲ್ಲಿ ನಮಗೆ ಬೇಸಿಕ್ ಎನ್ವಿರಾನ್ಮೆಂಟಲ್ ಫೋರ್ಸ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಯಾರು ಮಾನಿಟರ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾರ್ಕೆಟರ್ಸ್ ಮಾನಿಟರ್ ಮಾಡ್ತಾ ಇರೋಕ್ಕೆ ಆಗೋದಿಲ್ಲ. ಸೊ ಆನ್ಸರ್ ಇಸ್ ಮೆಗಾ ಟ್ರೆಂಡ್ಸ್. ಸೊ 18th ಒನ್, ಡ್ಯಾಶ್ ಆರ್ ಫೀಚರ್ಸ್ ಆಫ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂತ ಇದೆ. ಮ್ಯಾಕ್ರೋ ಎನ್ವಿರಾನ್ಮೆಂಟು ಮತ್ತು ಮೈಕ್ರೋ ಎನ್ವಿರಾನ್ಮೆಂಟ್ ಬಗ್ಗೆನೇ ಮೇಜರ್ ಆಗಿ ಕ್ವೆಶನ್ಸ್ ಕವರ್ ಆಗಿದೆ ಇಲ್ಲಿ ಮೋಸ್ಟ್ ಕಾಮನ್ ಆಗಿ. ಸೊ ಇಂಟರ್ಮೀಡಿಯರೀಸ್, ಕಸ್ಟಮರ್ಸ್, ಕಾಂಪಿಟೇಟರ್ಸ್, ಲೀಗಲ್ ಫ್ರೇಮ್ವರ್ಕ್. ಸೊ ನಾನು ಪ್ರೀವಿಯಸ್ ಸ್ಲೈಡಲ್ಲೂ ಹೇಳಿದ್ದೀನಿ, ಮೈಕ್ರೋ ಎನ್ವಿರಾನ್ಮೆಂಟ್ ಚಾನಲ್ ಅಂತ ಅಂದರೆ ಯಾರ್ಯಾರು ಬರ್ತಾರೆ, ಡಿಸ್ಟ್ರಿಬ್ಯೂಷನ್ ಚಾನಲ್ ಅಂತ ಅಂದರೆ ಯಾರ್ಯಾರು ಬರ್ತಾರೆ, ಕಾಂಪಿಟೇಟರ್ಸ್ ಇರ್ತಾರೆ, ಕಸ್ಟಮರ್ಸ್ ಇರ್ತಾರೆ, ಇಂಟರ್ಮೀಡಿಯೇಟ್ಸ್ ಅಂತ ಮಧ್ಯವರ್ತಿಗಳು ಅಂತ ಕರಿತೀವಿ ಅಲ್ವಾ. ಸಪ್ಲೈಯರ್ಸಿಂದ ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ಮಾರ್ಕೆಟ್ಗೆ ರೀಚ್ ಮಾಡೋ ಪ್ರಾಡಕ್ಟನ್ನು ರೀಚ್ ಮಾಡೋ ಟೈಮಲ್ಲಿ ಕ್ರಿಯೇಟ್ ಆಗುವಂಥ ಮಧ್ಯವರ್ತಿಗಳು. ಸೊ ಇಂಟರ್ಮೀಡಿಯೇಟ್ಸ್ ಇವೆಲ್ಲದು ಎಲ್ಲಿ ಬಂದರು, ಮೈಕ್ರೋ ಎನ್ವಿರಾನ್ಮೆಂಟಲ್ಲಿ ಬಂದಿದ್ರು. ಸೊ ನಮಗೆ ಉಳ್ಕೊಂಡಿರೋದು ಒಂದೇ ಆಪ್ಷನ್ ಅಲ್ವಾ, ಲೀಗಲ್ ಫ್ರೇಮ್ವರ್ಕ್ ಅಂತ. ಸೊ ಲೀಗಲ್ ಫ್ರೇಮ್ವರ್ಕ್ ಏನಾಗಿದೆ ಇಲ್ಲಿ, ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ ಆಗಿದೆ. ಸೊ ಕಸ್ಟಮರ್ಸು ಮತ್ತು ಕಾಂಪಿಟೇಟರ್ ಮೈಕ್ರೋ ಎನ್ವಿರಾನ್ಮೆಂಟ್, ಇಂಟರ್ಮೀಡಿಯರೀಸ್ ಕೂಡ ಮೈಕ್ರೋ ಎನ್ವಿರಾನ್ಮೆಂಟ್, ಯಾವುದೇ ಡೌಟ್ ಇಲ್ಲ. ಸೊ 19th ಒನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಎಲಿಮೆಂಟ್ ಆಫ್ ದ ಮೈಕ್ರೋ ಎನ್ವಿರಾನ್ಮೆಂಟ್. ಯಾವುದು ಮೈಕ್ರೋ ಎನ್ವಿರಾನ್ಮೆಂಟು ಒಂದು ಎಲಿಮೆಂಟ್ ಅಲ್ಲ ಅಂತ ಕೇಳಿದ್ದೀವಿ ಇಲ್ಲಿ. ಸೊ ಮತ್ತೆ ಮೋಸ್ಟ್ ಕಾಮನ್ ಆಗಿ ಇದು ಮೈಕ್ರೋ ಮತ್ತು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಬೇಸಿಸ್ದು PYQ ಆಗಿರೋದ್ರಿಂದ, ಸೊ ಕ್ವೆಶನ್ ಸಿರೀಸ್ ಆಗಿರೋದ್ರಿಂದ ನಿಮಗೆ ಪದೇ ಪದೇ ಏನು ಮಾಡ್ತಾ ಇದ್ದೀನಿ, ಅದನ್ನೇ ರಿಪೀಟೆಡ್ ಹೇಳ್ತಾ ಇದ್ದೀನಿ ಅಲ್ವಾ. ಸೊ ರಿಪೀಟೇಷನ್ ನೀವು ರಿಪೀಟಾಗಿ ಕೇಳ್ತಾ ಇದ್ದೀರಾ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ನೆನಪಿರುತ್ತೆ. ಸೊ ಇವಾಗ ನೋ ನೀಡ್ ಟು ಎಕ್ಸ್ಪ್ಲೈನ್ ದಿಸ್ ಕ್ವೆಶನ್ ಆ್ಯಂಡ್ ದ ಆಪ್ಷನ್ಸ್ ಆ್ಯಕ್ಚುಲಿ. ಸೊ ನೀವು ಜಸ್ಟ್ ಆಪ್ಷನ್ ನೋಡಿದ ತಕ್ಷಣವೇ ಆನ್ಸರ್ ಮಾಡ್ತೀರಾ, ಯು ಆರ್ ಏಬಲ್ ಟು ಆನ್ಸರ್ ಫಾರ್ ದಿಸ್. ಯಾಕೆ, ನಾನು ರಿಪೀಟೆಡ್ ಆಗಿ ಹೇಳಿದ್ದೀನಿ, ಸಪ್ಲೈಯರ್ಸ್ ಎಲ್ಲಿರ್ತಾರೆ, ಕಾಂಪಿಟೇಟರ್ಸ್ ಎಲ್ಲಿರ್ತಾರೆ,
ಟ್ರೇಡ್ ಪಾಲಿಸಿ ಎಲ್ಲಿರುತ್ತೆ, ಪಬ್ಲಿಕ್ ಎಲ್ಲಿರ್ತಾರೆ, ಸೊ ಇದೆಲ್ಲದನ್ನು ನಾನು ಹೇಳ್ತಾ ಹೋಗಿದ್ದೀನಿ. ಇಲ್ಲಿ ಮೈಕ್ರೋ ಎನ್ವಿರಾನ್ಮೆಂಟ್ ಅಂತ ಅಂದರೆ ಬಿಸ್ನೆಸ್ ಆರ್ಗನೈಸೇಷನ್ಗೆ ಅವ್ರು ಏನಾಗಿರ್ತಾರೆ, ಇಲ್ಲಿ ಡೈರೆಕ್ಟ್ ಎಫೆಕ್ಟ್ ಆಗ್ತಾ ಇರ್ತಾರೆ. ಯಾರ್ಯಾರು ಸಪ್ಲೈಯರ್ಸ್, ಕಾಂಪಿಟೇಟರ್ಸ್ ಅಲ್ವಾ. ಅದ್ರ ಜೊತೆಗೆ ಪಬ್ಲಿಕ್ಸ್ ಏನಾಗಿರ್ತಾರೆ, ಪಬ್ಲಿಕ್ಸು ಕೂಡ ಅವ್ರು ಏನಾಗಿರ್ತಾರೆ, ಡೈರೆಕ್ಟ್ಲಿ ಎಫೆಕ್ಟೆಡ್. ಅವ್ರು ನಥಿಂಗ್ ಬಟ್ ಕಸ್ಟಮರ್ಸ್ ಅಂತ ಕರಿತೀವಿ ನಾವು. ಕಸ್ಟಮರ್ಸ್ ಅನ್ನೋದನ್ನ ಏನು ಮಾಡಿದ್ದಾರೆ, ಇಲ್ಲಿ ಪಬ್ಲಿಕ್ಸ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಯಾಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಣ ಅಂತ ಅಷ್ಟೇ ಇರೋದು. ಸೊ ಇವರೆಲ್ಲ ಎಲ್ಲಿ ಬರ್ತಾರೆ, ನಮಗೆ ಮೈಕ್ರೋ ಎನ್ವಿರಾನ್ಮೆಂಟಲ್ಲಿ ಬರ್ತಾರೆ. ಸೊ ನಮಗೆ ಇಲ್ಲಿ ಕೇಳಿದ್ದು ಯಾವುದು ಕ್ವೆಶನ್ ಯಾವುದು ಅಂತ ಅಂದರೆ ನಾಟ್ ಆನ್ ಎಲಿಮೆಂಟ್. ಸೊ ಮೈಕ್ರೋ ಎನ್ವಿರಾನ್ಮೆಂಟ್ ಎಲಿಮೆಂಟ್ ಆಗದೆ ಇರೋದು ಯಾವುದು ಅಂತ, ಅಲ್ಲದೆ ಇರೋದು ಯಾವುದು ಅಂತ. ಸೊ ಇಲ್ಲಿ ಕಾಮನ್ ಆಗಿ ಬರೋದು ಟ್ರೇಡ್ ಪಾಲಿಸೀಸ್. ಸೊ ಟ್ರೇಡ್ ಪಾಲಿಸೀಸ್ ಏನಾಗಿದೆ, ಡೈರೆಕ್ಟ್ ಆಗಿ ಬಿಸ್ನೆಸ್ ಆರ್ಗನೈಸೇಷನ್ಗೆ ಎಫೆಕ್ಟ್ ಆಗೋದಿಲ್ಲ. ಸೊ ಇದು ಲೀಗಲ್ ಒಂದು ಬೇಸಲ್ಲಿ ಬರ್ತಾ ಹೋಗುತ್ತೆ ಅಲ್ವಾ. ಸೊ ಅದೆಲ್ಲ ನಮಗೆ ಎಲ್ಲಿ ಬರುತ್ತೆ, ಮ್ಯಾಕ್ರೋ ಎನ್ವಿರಾನ್ಮೆಂಟಲ್ಲಿ ಬರುತ್ತೆ. ಸೊ ಮೋಸ್ಟ್ ಕಾಮನ್ ಆಗಿ ದಿಸ್ ಇಸ್ ಒನ್ ಆಫ್ ದ ಸಿಂಪಲ್ ಕ್ವೆಶನ್. ಸೊ ಲಾಸ್ಟ್ ಕ್ವೆಶನ್ 20th, ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಈಸ್ ಕಂಪೋಸ್ಡ್ ಆಫ್ ಅಂತ ಕೇಳಿದ್ದೀನಿ. ಅಂದರೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಏನೇನರಿಂದ ಅದು ಕಂಪೋಸ್ ಆಗಿದೆ. ಕಂಪೋಸಿಷನ್ ಅಂತ ಅಂದರೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಏನೇನು ಇರುತ್ತೆ, ಯಾವ ಥರದ ಎನ್ವಿರಾನ್ಮೆಂಟ್ಗಳಿರುತ್ತೆ, ಯಾವ ಥರದ ಎನ್ವಿರಾನ್ಮೆಂಟನ್ನು ನಾವು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಫ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಮೋಸ್ಟ್ ಕಾಮನ್ ಅಲ್ವಾ, ಇಂಟರ್ನಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಂತ. ಸೊ ಇಲ್ಲಿ ಕ್ವೆಶನ್ ಬಂದಿರೋದು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಬಗ್ಗೆ. ಸೊ ಜನರಲ್ ಆ್ಯಂಡ್ ದ ಟಾಸ್ಕ್ ಎನ್ವಿರಾನ್ಮೆಂಟ್, task environment and cultural environment, global environment and the ecological environment, it enhance vulnerability of political risk ಅಂತ ಮೆನ್ಷನ್ ಆಗಿದೆ. ಸೊ ಇಲ್ಲಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಏನಿದೆ ಅಲ್ವಾ, ಇದನ್ನು ನಾವೇನು ಮಾಡ್ತೀವಿ, ಜನರಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಟಾಸ್ಕ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಕ್ಲಾಸಿಫೈ ಮಾಡಿರೋವಂಥದ್ದು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟನ್ನು. ಸೊ ಇಲ್ಲಿ ಜನರಲ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಏನು, ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂತ ಅರ್ಥ. ಟಾಸ್ಕ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಏನು, ಮೈಕ್ರೋ ಎನ್ವಿರಾನ್ಮೆಂಟ್ ಅಂತ ಅರ್ಥ. ಸೊ ಇಲ್ಲಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಏನೇನಿರುತ್ತೆ ಅಂತ ಅಂದರೆ ನಮಗೆ 2 ಫ್ಯಾಕ್ಟರ್ಸ್ ಇರುತ್ತೆ, 2 ಡಿವಿಷನ್ಸ್ ಇರುತ್ತೆ, ಮೈಕ್ರೋ ಎನ್ವಿರಾನ್ಮೆಂಟ್ ಆ್ಯಂಡ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್. ಸೊ ರಿಮೈನಿಂಗ್ ಯಾವುದು ಕೂಡ ಇಲ್ಲಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಕಂಪೋಸಿಷನ್ ಅಲ್ಲ. ಸೊ ನಮಗೆ ಇರುವಂಥ ಆಪ್ಷನ್ ಯಾವುದು, ಜನರಲ್ ಆ್ಯಂಡ್ ಟಾಸ್ಕ್ ಎನ್ವಿರಾನ್ಮೆಂಟ್. ಕರೆಕ್ಟಾಗಿ ಇದು ಗೊತ್ತಿರಬೇಕು, ಯಾವುದನ್ನು ಜನರಲ್ ಅಂತ ಕರಿತೀವಿ, ಯಾವುದನ್ನು ಟಾಸ್ಕ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಸೊ ಎಲ್ಲದನ್ನು ಆ್ಯಕ್ಚುಲಿ ತಿಳ್ಕೊಂಡಿರಬೇಕು. ಸೊ ದಿಸ್ ಇಸ್ ಮ್ಯಾಕ್ರೋ ಅಂತ ಅಂದರೆ ಜನರಲ್, ಟಾಸ್ಕ್ ಅಂತ ಅಂದರೆ ಮೈಕ್ರೋ ಎನ್ವಿರಾನ್ಮೆಂಟ್ ಅಂತ ಅರ್ಥ. ಸೊ ಈ ವಿಡಿಯೋದಲ್ಲಿ 10 ಕ್ವೆಶನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದಟ್ 10 ಕ್ವೆಶನ್ ರಿಲೇಟೆಡ್ ಟು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚಾಪ್ಟರ್. ಅದರಲ್ಲೂ ಮೇಜರ್ ಆಗಿ ಕವರ್ ಮಾಡಿರೋವಂಥದ್ದು ಯಾವುದು ಅಂತ ಅಂದರೆ ಮೈಕ್ರೋ ಎನ್ವಿರಾನ್ಮೆಂಟ್ ಮತ್ತು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಬಗ್ಗೆ ಕವರ್ ಮಾಡಿದ್ದೀನಿ. ಸೊ ಐ ಹೋಪ್ ಇಲ್ಲಿ ತನಕ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ, ಸೊ ಅರ್ಥ ಆಗ್ತಾ ಇದೆ ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಜೊತೆಗೆ ಬೇರೆ ಯಾವ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿದರೆ, ಸೊ ನೀವು ಕಮೆಂಟ್ ಮಾಡಿರೋಂಥ ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಫೈನಲಿ ಐ ರಿಕ್ವೆಸ್ಟಿಂಗ್ ಎವ್ರಿ ಒನ್ ಟು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್, ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ದಟ್ PU ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರ್, ಕೆಸೆಟ್, UGC ನೆಟ್ ಎಕ್ಸಾಮ್ಸ್ ಆ್ಯಂಡ್ ಆಲ್. ಅದ್ರ ಜೊತೆಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಫಾರ್ ವಾಚಿಂಗ್.